ನಮ್ಮ ತಿಳುವಳಿಕೆನ ನಮ್ಮ ಒಂದು ಹದ್ದುಬಸ್ತಲ್ಲಿ ಇಟ್ಕೊಂಡು, ನಮ್ಮ ಕೋಪನ ನಮ್ಮ ಹದ್ದುಬಸ್ತಲ್ಲಿ ಇಟ್ಕೊಂಡು, ವಿವೇಚನೆ ಎಲ್ಲವನ್ನೂ ನಾವು ಒಂದು ಲೆಕ್ಕಾಚಾರವಾಗಿ ತಿಳ್ಕೊಂಡ್ಬಿಟ್ಟು ಸಮಾಜಕ್ಕೆ ನಾವೊಂದು ಮಾದರಿ ಆಗಬೇಕು ಅನ್ನುವಂಥ ಒಂದು ಪ್ರಯತ್ನದಲ್ಲೇ ನಮಗೆ ಎಷ್ಟೇ ಯಶಸ್ಸು ಕೀರ್ತಿ ಬರಲಿ, ಅದು ನಮ್ಮ ಜೊತೆಯಲ್ಲಿರುವಂಥದ್ದಲ್ಲ. ಎಷ್ಟೇ ಪ್ರಶಸ್ತಿ ಸಿಕ್ಕಲಿ, ಅದು ಸಿಕ್ಕಿರೋದು ಸರಸ್ವತಿಗೆ, ನಮಗಲ್ಲ. ನಾವೆಲ್ಲ ಅದನ್ನ ಕಲಿಯಕ್ಕೆ ಪ್ರಯತ್ನ ಪಟ್ಟು ಏನೋ ಬಂತು ಅಂತ ಹೇಳಿದ್ರೆ ಬಂದಿರೋದು ಆ ಕೀರ್ತಿನೂ ಸರಸ್ವತಿಗೆ, ನಮಗಲ್ಲ. ಅದು ಅಷ್ಟೇ ಮನುಷ್ಯ ಅರ್ಥ ಮಾಡ್ಕೊಂಡ್ಬಿಟ್ರೆ ಜೀವನದಲ್ಲಿ ಅವನ್ನ ಯಾವುದೂ ಮುಟ್ಟಲ್ಲ, ಏನೂ ಮಾಡೋದಿಲ್ಲ. ನಾನು ನೆಮ್ಮದಿಯಾಗಿದ್ದೀನಿ ಅಂತ ಅವ್ನು ಸುಮ್ಮನೆ ನೆಮ್ಮದಿಯಾಗಿದ್ದರೆ ಅವನಿಗಿಂತ ಮಹಾರಾಜ ಯಾರೂ ಇಲ್ಲ. ಅಷ್ಟೇ. ಈಗ ಸರ್, ನೀವು ದರ್ಶನ್ ಹತ್ರದಿಂದ ಕಂಡಂಥವ್ರು, ಅವರು ನಿಮಗೆ ಕ್ಲೋಸ್ ಆಗಿದ್ದಂಥವ್ರು, ಈಗ ಆ ಒಂದು ಜೈಲಲ್ಲಿ ನೋಡೋದಕ್ಕೆ ಯಾವ ರೀತಿ ಅನಿಸುತ್ತೆ ಸರ್ ನಿಮಗೆ? ಗೋಳವ್ರಿ, ಅದು ಹೇಳ್ಬಾರ್ದು. ಗೋಳಿಯವರೇ, ಕಷ್ಟ ರೀ, ಅದು ಹೇಳ್ಕೊಳಕ್ಕಾಗಲ್ಲ. ನಾನು ಎಷ್ಟು ಸರಿ ಮಾತಾಡಿದ್ದೀನಿ ನನಗೆ ಗೊತ್ತು, ನಾನು ಎಷ್ಟು ಸರಿ ಹತ್ತಿದ್ದೀನಿ ನನಗೆ ಗೊತ್ತು ನಿಜವಾಗ್ಲೂ. ಈಗ ನೋಡಿ, ತಾಯಿ ಇದ್ದಾರೆ, ಎಲ್ಲ ಇದ್ದಾರೆ, ಆದರೆ ಯಾರಾದರೂ ಅವ್ರ ಜೊತೆಲಿದ್ದಾರಾ? ಸ್ಮಶಾನಕ್ಕೂ ಅದಕ್ಕೆ ಎಷ್ಟು ವ್ಯತ್ಯಾಸ ಇದೆ? ಸ್ಮಶಾನ ಮೌನ ಥರ ಇರುತ್ತೆ, 4 ಗೋಡೆ ಮಧ್ಯೆ ಯಾರೂ ಇರಲ್ಲ, ಏನೂ ಇರಲ್ಲ. ಸ್ವಲ್ಪ ಹೊತ್ತು ಟಿ ವಿ ನೋಡ್ಬೋದು, ಸ್ವಲ್ಪ ಪುಸ್ತಕ ಓದ್ಬೋದು, ಆಮೇಲೆ ಕಣ್ಣು ಬಿಟ್ಟಾಗ ಏನಾಗುತ್ತೆ ನಾವೇ ಊಹಿಸ್ಕೋಬೇಕು. ನಾವೇ ಒಂದು ಗೋಡೆಯಲ್ಲಿ ಒಳಗಡೆ ನಮ್ಮನ್ನು ಕೂಡ ಹಾಕೊಂಡ್ಬಿಟ್ಟು ಎಲ್ಲೋ ಒಂದು ಚಿಕ್ಕ ಒಂದು ಕಿಂಡಿ ಇಟ್ಕೊಬಿಟ್ಟು ದೂರದಿಂದ ತಟ್ಟೆಲಿ ಊಟ ಕೊಡೋಂಥ ಕೊರೋನಾ ಸಮಯದಲ್ಲಿ ಆಯ್ತಲ್ಲ ಇವರೇ, ಇದು ಅದಕ್ಕಿಂತ ಭಯಂಕರ, ಅದಕ್ಕಿಂತ ಕಠೋರವಾದ್ದು. ಸರ್, ಈಗ ದರ್ಶನ್ ಕೇಸಲ್ಲಿ ಚಿತ್ರದುರ್ಗದ 4 ಜನ ಆರೋಪಿಗಳೇನಿದ್ದಾರೆ, ಅವರ ಫ್ಯಾಮಿಲಿಯವರು ತಂದೆ ಮತ್ತು ತಾಯಿ ಇಬ್ಬರು ತೀರ್ಕೊಂಡ್ರು. ಮಗ ಜೈಲಿಗೆ ಹೋದ ಅನ್ನೋ ಒಂದು ಕೊರಗಲ್ಲಿ ಆ ಸಾವಿಗೆ ಕಾರಣ ದರ್ಶನ್ ಅನ್ನೋ ರೀತಿಯಲ್ಲಿ ಇದಾಗಿರುವಂಥದ್ದು. ಈಗ ಅವ್ರ ಅಪ್ಪ ತೀರೋದ್ರು, ಕುಟುಂಬ 4 ಕುಟುಂಬಗಳು ಸಹ ಬೀದಿಗೆ ಬಿದ್ದಿರುವಂಥದ್ದು. ಈ ವಿಷಯವಾಗಿ ಅಂದರೆ ಒಬ್ಬ ಸ್ಟಾರ್ ನಟರಿಂದ ಅಭಿಮಾನಿಗಳು ಅಂತ ಹೇಳ್ಕೊಂಡು ಹೋಗಿ ಇಂಥ ಕೆಲಸದಲ್ಲಿ ಭಾಗವಹಿಸೋದು ಏನು ಹೇಳ್ತೀರಾ ಸರ್ ಇದು? ನಾನು ಒಂದೇ ಒಂದು ಹೇಳ್ತಾ ಇದ್ದೀನಿ, ಪ್ರತಿ ಸಮಯದಲ್ಲೂ ಮನುಷ್ಯನಿಗೆ ವಿವೇಚನೆ, ವಿವೇಕ ಅದು ಅವನನ್ನು ಸುತ್ತಕೊಂಡು ಅವನ ಅದಕ್ಕೆ ತನ್ನ ಒಂದು ಇದನ್ನು ಒತ್ತು ಕೊಟ್ಕೊಂಡು, ಅಭಿಮಾನಿ ಆಗಲಿ ಯಾರೇ ಆಗಲಿ ಅದನ್ನು ಯೋಚನೆ ಮಾಡ್ಕೊಂಡು ನಾವು ಜೀವನ ಮಾಡಬೇಕು. ಹೊರತು ನಾವು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಲಾಲ್ ಬಲಾಲ್ ಪಾಪಿ ತಲೆ ಮೇಲೆ ಅಂತ ನಾವು ಯಾವತ್ತೂ ಅದನ್ನು ನಾವು ಹಾಕಬಾರ್ದು. ನಾವು ಮಾಡಿದ್ದೀವಲ್ವಾ, ನಾವು ಮಾಡಿದ್ದನ್ನು ನಾವು ಮಾಡಿರುತ್ತಾನೆ, ನಾವು ಮಾಡಿದ್ದನ್ನು ಇನ್ನೊಬ್ಬರಿಗೆ ಹೇಗೆ ಅನ್ಭವಿಸೋಕ್ಕಾಗೋದು? ನಿಮ್ಮನ್ನು ಮಾತ್ರ ಒಳಗಡೆ ಇಟ್ಬಿಟ್ಟು ಬೇರೆಯವ್ರನ್ನ ಬಿಟ್ಟಿದ್ದಾರಾ ಸರ್ಕಾರ? ಇಲ್ಲವೇ, ಎಲ್ಲರನ್ನೂ ಸೇರಿ ತಾನೇ ಮಾಡಿದ್ದಾರೆ. ನಮ್ಮ ತಿಳುವಳಿಕೆನ ನಮ್ಮ ಒಂದು ಹದ್ದುಬಸ್ತಲ್ಲಿ ಇಟ್ಕೊಂಡು, ನಮ್ಮ ಕೋಪನ ನಮ್ಮ ಹದ್ದುಬಸ್ತಲ್ಲಿ ಇಟ್ಕೊಂಡು, ವಿವೇಚನೆ ಎಲ್ಲವನ್ನೂ ನಾವೊಂದು ಲೆಕ್ಕಾಚಾರವಾಗಿ ತಿಳ್ಕೊಂಡ್ಬಿಟ್ಟು ಸಮಾಜಕ್ಕೆ ನಾವೊಂದು ಮಾದರಿ ಆಗಬೇಕು ಅನ್ನುವಂಥ ಒಂದು ಪ್ರಯತ್ನದಲ್ಲೇ ನಮಗೆ ಎಷ್ಟೇ ಯಶಸ್ಸು ಕೀರ್ತಿ ಬರಲಿ, ಅದು ನಮ್ಮ ಜೊತೆಯಲ್ಲಿರುವಂಥದ್ದಲ್ಲ. ಎಷ್ಟೇ ಪ್ರಶಸ್ತಿ ಸಿಕ್ಕಲಿ, ಅದು ಸಿಕ್ಕಿರೋದು ಸರಸ್ವತಿಗೆ, ನಮಗಲ್ಲ. ನಾವೆಲ್ಲ ಅದನ್ನ ಕಲಿಯಕ್ಕೆ ಪ್ರಯತ್ನ ಪಟ್ಟು ಏನೋ ಬಂತು ಅಂತ ಹೇಳಿದ್ರೆ ಬಂದಿರೋದು ಆ ಕೀರ್ತಿನೂ ಸರಸ್ವತಿಗೆ, ನಮಗಲ್ಲ. ಅದು ಅಷ್ಟೇ ಮನುಷ್ಯ ಅರ್ಥ ಮಾಡ್ಕೊಂಡ್ಬಿಟ್ರೆ ಜೀವನದಲ್ಲಿ ಅವನ್ನ ಯಾವುದೂ ಮುಟ್ಟಲ್ಲ, ಏನೂ ಮಾಡೋದಿಲ್ಲ. ನಾನು ನೆಮ್ಮದಿಯಾಗಿದ್ದೀನಿ ಅಂತ ಅವ್ನು ಸುಮ್ಮನೆ ನೆಮ್ಮದಿಯಾಗಿದ್ದರೆ ಅವನಿಗಿಂತ ಮಹಾರಾಜ ಯಾರೂ ಇಲ್ಲ. ಅಷ್ಟೇ. ಈಗ ಸರ್, ನೀವು ದರ್ಶನ್ ಹತ್ರದಿಂದ ಕಂಡಂಥವ್ರು, ಅವರು ನಿಮಗೆ ಕ್ಲೋಸ್ ಆಗಿದ್ದಂಥವ್ರು, ಈಗ ಆ ಒಂದು ಜೈಲಲ್ಲಿ ನೋಡೋದಕ್ಕೆ ಯಾವ ರೀತಿ ಅನಿಸುತ್ತೆ ಸರ್ ನಿಮಗೆ? ಗೋಳವ್ರಿ, ಅದು ಹೇಳ್ಬಾರ್ದು. ಗೋಳಿಯವರೇ, ಕಷ್ಟ ರೀ, ಅದು ಹೇಳ್ಕೊಳಕ್ಕಾಗಲ್ಲ. ನಾನು ಎಷ್ಟು ಸರಿ ಮಾತಾಡಿದ್ದೀನಿ ನನಗೆ ಗೊತ್ತು, ನಾನು ಎಷ್ಟು ಸರಿ ಹತ್ತಿದ್ದೀನಿ ನನಗೆ ಗೊತ್ತು ನಿಜವಾಗ್ಲೂ. ಈಗ ನೋಡಿ, ತಾಯಿ ಇದ್ದಾರೆ, ಎಲ್ಲ ಇದ್ದಾರೆ, ಆದರೆ ಯಾರಾದರೂ ಅವ್ರ ಜೊತೆಲಿದ್ದಾರಾ? ಸ್ಮಶಾನಕ್ಕೂ ಅದಕ್ಕೆ ಎಷ್ಟು ವ್ಯತ್ಯಾಸ ಇದೆ? ಸ್ಮಶಾನ ಮೌನ ಥರ ಇರುತ್ತೆ, 4 ಗೋಡೆ ಮಧ್ಯೆ ಯಾರೂ ಇರಲ್ಲ, ಏನೂ ಇರಲ್ಲ. ಸ್ವಲ್ಪ ಹೊತ್ತು ಟಿ ವಿ ನೋಡ್ಬೋದು, ಸ್ವಲ್ಪ ಪುಸ್ತಕ ಓದ್ಬೋದು, ಆಮೇಲೆ ಕಣ್ಣು ಬಿಟ್ಟಾಗ ಏನಾಗುತ್ತೆ ನಾವೇ ಊಹಿಸ್ಕೋಬೇಕು. ನಾವೇ ಒಂದು ಗೋಡೆಯಲ್ಲಿ ಒಳಗಡೆ ನಮ್ಮನ್ನು ಕೂಡ ಹಾಕೊಂಡ್ಬಿಟ್ಟು ಎಲ್ಲೋ ಒಂದು ಚಿಕ್ಕ ಒಂದು ಕಿಂಡಿ ಇಟ್ಕೊಬಿಟ್ಟು ದೂರದಿಂದ ತಟ್ಟೆಲಿ ಊಟ ಕೊಡೋಂಥ ಕೊರೋನಾ ಸಮಯದಲ್ಲಿ ಆಯ್ತಲ್ಲ ಇವರೇ, ಇದು ಅದಕ್ಕಿಂತ ಭಯಂಕರ, ಅದಕ್ಕಿಂತ ಕಠೋರವಾದ್ದು. ಸರ್, ಈಗ ದರ್ಶನ್ ಕೇಸಲ್ಲಿ ಚಿತ್ರದುರ್ಗದ 4 ಜನ ಆರೋಪಿಗಳೇನಿದ್ದಾರೆ, ಅವರ ಫ್ಯಾಮಿಲಿಯವರು ತಂದೆ ಮತ್ತು ತಾಯಿ ಇಬ್ಬರು ತೀರ್ಕೊಂಡ್ರು. ಮಗ ಜೈಲಿಗೆ ಹೋದ ಅನ್ನೋ ಒಂದು ಕೊರಗಲ್ಲಿ ಆ ಸಾವಿಗೆ ಕಾರಣ ದರ್ಶನ್ ಅನ್ನೋ ರೀತಿಯಲ್ಲಿ ಇದಾಗಿರುವಂಥದ್ದು. ಈಗ ಅವ್ರ ಅಪ್ಪ ತೀರೋದ್ರು, ಕುಟುಂಬ 4 ಕುಟುಂಬಗಳು ಸಹ ಬೀದಿಗೆ ಬಿದ್ದಿರುವಂಥದ್ದು. ಈ ವಿಷಯವಾಗಿ ಅಂದರೆ ಒಬ್ಬ ಸ್ಟಾರ್ ನಟರಿಂದ ಅಭಿಮಾನಿಗಳು ಅಂತ ಹೇಳ್ಕೊಂಡು ಹೋಗಿ ಇಂಥ ಕೆಲಸದಲ್ಲಿ ಭಾಗವಹಿಸೋದು ಏನು ಹೇಳ್ತೀರಾ ಸರ್ ಇದು? ನಾನು ಒಂದೇ ಒಂದು ಹೇಳ್ತಾ ಇದ್ದೀನಿ, ಪ್ರತಿ ಸಮಯದಲ್ಲೂ ಮನುಷ್ಯನಿಗೆ ವಿವೇಚನೆ, ವಿವೇಕ ಅದು ಅವನನ್ನು ಸುತ್ತಕೊಂಡು ಅವನ ಅದಕ್ಕೆ ತನ್ನ ಒಂದು ಇದನ್ನು ಒತ್ತು ಕೊಟ್ಕೊಂಡು, ಅಭಿಮಾನಿ ಆಗಲಿ ಯಾರೇ ಆಗಲಿ ಅದನ್ನು ಯೋಚನೆ ಮಾಡ್ಕೊಂಡು ನಾವು ಜೀವನ ಮಾಡಬೇಕು. ಹೊರತು
ನಾವು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಲಾಲ್ ಬಲಾಲ್ ಪಾಪಿ ತಲೆ ಮೇಲೆ ಅಂತ ನಾವು ಯಾವತ್ತೂ ಅದನ್ನು ನಾವು ಹಾಕಬಾರ್ದು. ನಾವು ಮಾಡಿದ್ದೀವಲ್ವಾ, ನಾವು ಮಾಡಿದ್ದನ್ನು ನಾವು ಮಾಡಿರುತ್ತಾನೆ. ನಾವು ಮಾಡಿದ್ದನ್ನು ಇನ್ನೊಬ್ಬರಿಗೆ ಹೇಗೆ ಅನ್ಭವಿಸೋಕ್ಕಾಗೋದು? ನಿಮ್ಮನ್ನು ಮಾತ್ರ ಒಳಗಡೆ ಇಟ್ಬಿಟ್ಟು ಬೇರೆಯವ್ರನ್ನ ಬಿಟ್ಟಿದ್ದಾರ ಸರ್ಕಾರ? ಇಲ್ಲವೇ, ಎಲ್ಲರನ್ನೂ ಸೇರಿ ತಾನೇ ಮಾಡಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.